Find the range of each of the following functions. So here we are given three functions and we have to find the range of each of the following functions. First function is f of x equal to 2 minus 3x, where x belongs to real numbers and x is greater than 0. And the second function is f of x equal to x square plus 2 and x is a real number. And the third function is f of x equal to x. So x is a real number. So we shall find the range. Range means value of f of x, set of all possible values of f of x. f of x ಯಾವೆಲ್ಲ ವ್ಯಾಲ್ಯೂಸ್ಗಳನ್ನ ತಗೊಳ್ತದೋ ಆ ಎಲ್ಲ ವ್ಯಾಲ್ಯೂಸ್ಗಳ ಕಲೆಕ್ಷನ್ ನಾವೇನಂತ ಕರಿತೀವಿ ಅಂದರೆ ರೇಂಜ್ ಅಂತ ಕರಿತೀವಿ. ಸೊ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ಡೊಮೈನ್, ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್. ಇನ್ಪುಟ್ ವ್ಯಾಲ್ಯೂಸ್ಗಳನ್ನು ನಾವು ಡೊಮೈನ್ ಅಂತ ಕರೆದ್ರೆ ಔಟ್ಪುಟ್ ವ್ಯಾಲ್ಯೂಸನ್ನು ನಾವು ರೇಂಜ್ ಅಂತ ಕರೀತೀವಿ. ಸೊ ಇಲ್ಲಿ ಮೂರು ಫಂಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ ಮೂರು ಫಂಕ್ಷನ್ಗಳ ಔಟ್ಪುಟ್ ವ್ಯಾಲ್ಯೂಸು, ಆಲ್ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 minus 3x. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 minus 3x. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ನಾನು ಈ ಒಂದು ಕಂಡೀಷನಿಂದ ಶುರು ಮಾಡ್ತೀನಿ. So this is the given condition and actually it is the domain for this function. X is greater than 0 is the domain. So given ಏನು ಕೊಟ್ಟಿದ್ದಾರೆ ಅಂತಂದರೆ x is greater than 0. ನಾನು ಈ ಒಂದು ಇನ್ಇಕ್ವಾಲಿಟಿಯಿಂದ ಸ್ಲೋ ಆಗಿ ಏನು ಮಾಡ್ತೀನಿ ಅಂತಂದರೆ 2 minus 3xಗೆ ಹೋಗ್ತೀನಿ. ಗ್ರ್ಯಾಜುವಲಿ ಐ ವಿಲ್ ಮೂವ್ ಟುವರ್ಡ್ಸ್ 2 minus 3x. 2 minus 3x ಹೋಗಬೇಕು ಅಂತಂದರೆ ಫಸ್ಟ್ ಎಕ್ಸ್ ಸಿಕ್ಕಿದೆ ನಮಗೆ. ಎಕ್ಸ್ ಜೊತೆಗೆ ಏನು ಬೇಕು ನನಗೆ -3 ಬೇಕು. ಅಥವಾ ಫಸ್ಟ್ ಆಫ್ ಆಲ್ ಲೆಟ್ ಮಿ ಮಲ್ಟಿಪ್ಲೈ 3. ಮಲ್ಟಿಪ್ಲೈ 3 ಆನ್ ಬೋತ್ ಸೈಡ್ ವಿ ಗೆಟ್ 3x ಈಸ್ ಗ್ರೇಟರ್ ದ್ಯಾನ್, ಈ ಕಡೆನೂ 3 ಮಲ್ಟಿಪ್ಲೈ ಮಾಡಿದ್ರೆ 3 into 0 ಈಸ್ ಅಗೇನ್ 0. ಸಿನ್ಸ್ ವಿ ಆರ್ ಮಲ್ಟಿಪ್ಲೈಯಿಂಗ್ ಎ ಪಾಸಿಟಿವ್ ನಂಬರ್, ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಈಸ್. ಸೊ ಒಂದು ಪಾಸಿಟಿವ್ ನಂಬರ್ನ ಪಾಸಿಟಿವ್ ರಿಯಲ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ ಇನ್ಇಕ್ವಾಲಿಟಿ ಅದೇ ರೀತಿ ಇರ್ತದೆ. ಈಗ 3x ಸಿಕ್ತು, ನನಗೇನು ಬೇಕು ನೆಕ್ಸ್ಟ್ ಈಗ ಮೈನಸ್ ಬೇಕು. ಸೊ ಮೈನಸ್ ಯಾವಾಗ ನಾವು ಮಲ್ಟಿಪ್ಲೈ ಮಾಡ್ತೀವಿ, ನೆಗೆಟಿವ್ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡ್ತೀವಲ್ಲ, ಇನ್ಇಕ್ವಾಲಿಟಿ ಏನಾಗ್ತದೆ ದೇರ್ ಆಗ್ತದೆ. ಗ್ರೇಟರ್ ದ್ಯಾನ್ ಏನಾಗ್ತದೆ ಅಂತಂದರೆ ಲೆಸ್ ದ್ಯಾನ್ ಆಗ್ತದೆ. -3x ಈಸ್ ಲೆಸ್ ದ್ಯಾನ್ 0ಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ನೋ ಎಫೆಕ್ಟ್, ದೇರ್ ಫೋರ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ 0. ನಾವು ಆಫ್ಟರ್ವರ್ಡ್ಸ್ ವಿ ವಾಂಟ್ 2. ಸೊ 2 ಬೇಕು ನನಗೆ. ಸೊ 2 ಬೇಕು ಅಂತಂದ್ರೆ ಏನು ಮಾಡಬೇಕು, ಆ್ಯಡಿಂಗ್ 2 ಆನ್ ಬೋತ್ ಸೈಡ್. ಎರಡು ಕಡೆನೂ 2ನ ಆ್ಯಡ್ ಮಾಡ್ತೀವಿ. ಸೊ ಅಡಿಷನ್ನು ಅಥವಾ ಸಬ್ಟ್ರಾಕ್ಷನ್ನು ಇನ್ಇಕ್ವಾಲಿಟಿನ ಯಾವುದೇ ರೀತಿ ಚೇಂಜ್ ಮಾಡಲ್ಲ. ಹಾಗಾಗಿ ನಮಗೇನು ಬರುತ್ತೆ ಅಂತಂದರೆ 2 minus 3x ಈಸ್ ಲೆಸ್ ದ್ಯಾನ್, ಸೊ ಇಲ್ಲಿ 0 plus 2 ಆ್ಯಡ್ ಮಾಡಿದರೆ ಇಟ್ ವಿಲ್ ಬಿ ಈಕ್ವಲ್ ಟು 2 ಓನ್ಲಿ. ಸೊ ದಿಸ್ ಇಂಪ್ಲೈಸ್ 2 minus 3x ಈಸ್ ಲೆಸ್ ದ್ಯಾನ್ 0 plus 2 ಈಸ್ 2. So what is 2 minus 3x? 2 minus 3x is nothing but f of x. So f of x will be less than 2 when x is greater than 0. ಯಾವಾಗ ಈ ಡೊಮೈನಲ್ಲಿ ನಾವು ನೋಡ್ತೀವಲ್ಲ ಆವಾಗ f of x will be less than 2. f of x ಅಂತಂದ್ರೆ ಏನು, ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ x for all x where x is a real number and x is greater than 0. ಸೊ ಈ ರೀತಿ ಕಂಡೀಷನ್ ಇದ್ದಾಗ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ x f of x will be less than 2. ಸೊ f of x less than 2 ಅಂತಂದರೆ f of x ಯಾವ ಇಂಟರ್ವಲಲ್ಲಿ ಲೈ ಆಗಿರುತ್ತೆ ಅಂತಂದರೆ f of x belongs to -∞ to 2. Since it is strictly less than 2, it is open interval. ನೋಡಿ ನಂಬರ್ ಲೈನ್ ಮೇಲೆ ಅನಲೈಸ್ ಮಾಡಿದ್ರು ಕೂಡ ಅಷ್ಟೇ. ಸೊ ಇಲ್ಲಿ 2 ಇದೆ ಅಂತಂದರೆ f of x is less than 2. ಸೊ ಎಲ್ಲ ವ್ಯಾಲ್ಯೂಸ್ಗಳು ಇದರ ಹಿಂದೆನೇ ಇರ್ತದೆ, ಇಲ್ಲಿರ್ತವೆ ಎಲ್ಲ ವ್ಯಾಲ್ಯೂಸ್ಗಳು. ಸೊ ಇಟ್ ಈಸ್ -∞, ಇಟ್ ಈಸ್ +∞. ಸೊ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ f of x will be here in between -∞ and 2, ಬಟ್ ಎಕ್ಸೆಪ್ಟ್ 2 ಇಲ್ಲ, ಯಾಕಂತಂದರೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 2. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ -∞ to 2. ಸೊ ಇದನ್ನು ನಾವು ಗ್ರಾಫಿಕಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ಯಾವುದು ಫಂಕ್ಷನ್ ಅಂತಂದರೆ 2 minus 3x. ನೋಡಿ, ದಿಸ್ ಈಸ್ ದ ಗ್ರಾಫ್ ಆಫ್ 2 minus 3x. ಇದು ಯಾವುದು ಅಂತಂದರೆ f of x ಈಕ್ವಲ್ ಟು 2 minus 3xನ ಗ್ರಾಫು. ಆದರೆ ಇಲ್ಲಿ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ಗಳಿಗೆ ಇದೆ, ಎಲ್ಲ ಅಂದರೆ x ಬಿಲಾಂಗ್ಸ್ ಟು R, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ಗೆ ಇದೆ ಇದು.
ಬಟ್ ಆ್ಯಕ್ಚುಲಿ ಅವ್ರು ಕೊಟ್ಟಿರೋದು ಯಾವುದಕ್ಕೆ ಅಂತಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಮಾತ್ರ ಕೊಟ್ಟಿರೋದು. ಅಂದರೆ ಪಾಸಿಟಿವ್ ರಿಯಲ್ ನಂಬರ್ಸ್ಗೆ ಮಾತ್ರ ನೋಡ್ಬೇಕು ನಾವಿಲ್ಲಿ. ಎಲ್ಲಿ ಅಂತಂದರೆ ಇಲ್ಲಿಂದ ಈ ಕಡೆ ಇರೋಂಥ ವ್ಯಾಲ್ಯೂಸ್ಗಳಿಗೆ ಔಟ್ಪುಟ್ ಏನು ಬರುತ್ತೆ ಅದು ಮಾತ್ರ ನೋಡಬೇಕು. ಸೊ 0 ಇದ್ದರೆ ಔಟ್ಪುಟ್ ಏನಿದೆ ನೋಡಿ, ಇಲ್ಲಿ 2 ಇದೆ. ಇಲ್ಲಿ 0 ಇನ್ಪುಟ್ ಕೊಡಲ್ಲ ನಾವು, ಯಾಕಂದರೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಹಾಗಾಗಿ 2 ಔಟ್ಪುಟ್ ಬರಲ್ಲ. ಯಾವಾಗ 0 ಕೊಡ್ತೀವಿ 2 ಬರ್ತದೆ, 0 ಕೊಡಲಿಲ್ಲ ಅಂತ 2 ಬರಲ್ಲ. ಸೊ ಈ ಕಡೆ ಕೊಡ್ತಾ ಹೋದಂಗೆಲ್ಲ ವ್ಯಾಲ್ಯೂಸ್ಗಳು ಏನು ಬರ್ತದೆ ಅಂತಂದರೆ 2ಗಿಂತಲೂ ಕೆಳಗಡೆ ಇಲ್ಲೇನಿದೆ ನೋಡಿ ಈ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಹಾಗಾಗಿ ನೆಗೆಟಿವ್ ಇನ್ಫಿನಿಟಿವರೆಗೂ ಹೋಗಿರ್ತದೆ. ಸೊ ಫ್ರಮ್ ದಿಸ್ ಗ್ರಾಫ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದ್ಯಾಟ್ ರೇಂಜ್ ಆಫ್ ದ ಗ್ರಾಫ್ ಈಸ್ -∞ to 2. ನೋಡಿ ಈ ಕಡೆ -∞ ಕಡೆನೂ ಹೋಗಿರ್ತದೆ ಇಲ್ಲಿ. ಸೊ -∞ಇಂದ 2ವರೆಗೂ ಏನು ಎಕ್ಸ್ಟೆಂಡ್ ಆಗಿದೆ ಗ್ರಾಫು. ಹಾಗಾಗಿ 2ವರೆಗೂ ಬರ್ತದೆ. 2 ಅಲ್ಲಿ ಹಾಲೋ ಸರ್ಕಲ್ ಇದೆ, ಯಾಕಂದರೆ 0 ಹತ್ರನೂ ಹಾಲೋ ಇದೆ. ದೇರ್ ಫೋರ್ -∞ to 2. ಎಕ್ಸ್ ಗ್ರೇಟರ್ ದೆನ್ 0 ಅಂತಂದರೆ ನಾವು ಈ ಕಡೆ ನೋಡಬೇಕು, ಈ ಕಡೆ ಇನ್ಪುಟ್ ವ್ಯಾಲ್ಯೂಸ್ಗಳಿಗೆ ಔಟ್ಪುಟ್ ಏನು ಬರ್ತದೆ ಅಂತ. ಸೊ ಈ ಕಡೆ ವ್ಯಾಲ್ಯೂಸ್ಗಳೆಲ್ಲ ಔಟ್ಪುಟ್ಟು ಇಲ್ಲಿದೆ. ಇನ್ನು ಕೆಳಗಡೆ ಹಾಕಿದಂಗೆಲ್ಲ ಔಟ್ಪುಟ್ಟು 1 ಹಾಕಿದರೆ ಇಲ್ಲೆಲ್ಲ ಇದೆ, 2 ಹಾಕಿದರೆ ಇಲ್ಲಿ ಬಂದಿದೆ ಏನು ಔಟ್ಪುಟ್ಟು. 1 ಮತ್ತು 2 ನಡುವೆ ಔಟ್ಪುಟ್ ಇಲ್ಲಿದೆ. ಸೊ ಇಲ್ಲಿದೆ ಅಂತಂದರೆ ಇದರ ವ್ಯಾಲ್ಯೂಸ್ ಎಲ್ಲ ಇಲ್ಲಿರ್ತವೆ. ಇದರ ವ್ಯಾಲ್ಯೂಸ್ ಎಲ್ಲ ಇವು ವೈ ಆಕ್ಸಿಸ್ ಮೇಲೆ ಔಟ್ಪುಟ್ ಇರುತ್ತೆ. ಸೊ ವೈ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಸ್ಟ್ರೆಚ್ ಆಗಿದೆ ಅಂತಂದರೆ -∞ಇಂದ 2ವರೆಗೂ ಸ್ಟ್ರೆಚ್ ಆಗಿರೋದ್ರಿಂದ ಇದನ್ನು ನಾವು ರೇಂಜ್ ಅಂತ ಕರೀತೀವಿ. ಸೊ ದಿಸ್ ಇಸ್ ದ ರೇಂಜ್ ಫಾರ್ ದ ಫಸ್ಟ್ ಫಂಕ್ಷನ್. ನಾವು we shall move towards the second function, that is f of x equal to x² plus 2. Before that, let me clear this screen. F of x equal to x² plus 2. Second one, f of x equal to x² plus 2, where x is a real number. ಡೊಮೈನ್ ಏನಿದೆ ಅಂತಂದರೆ ಇಲ್ಲಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು ಡೊಮೈನ್. ಅವ್ರು ಕೇಳಿಲ್ಲ, ಸಪೋಸ್ ಕೇಳಿದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್. ಫಸ್ಟ್ ಫಂಕ್ಷನಲ್ಲಿ ಡೊಮೈನ್ ಏನು ಅಂತಂದರೆ 0 to ∞, ಬಿಕಾಸ್ ಹಿಯರ್ x is greater than 0. 0 to ∞ is the domain. Okay, f of x equal to x² plus 2 for all x belongs to R. We know that x square is strictly or it is greater than or equal to 0. f of x ಏನಾಗಿರ್ತದೆ ಯಾವಾಗಲೂ greater than or equal to 0. x square will be greater than or equal. ಯಾಕೆ ಅಂತಂದರೆ you take any value here and square that number, definitely it will be a positive number. Square of any real number, it will be a positive real number. ಯಾವಾಗ ನೀವು x 0 ತಗೊಳ್ತೀರಾ ಆವಾಗ 0² is again 0. Therefore we have two conditions, x square may be positive or it may be 0. Therefore x square will be greater than or equal to 0. ಸೊ x square ರೆಡಿ ಆಯಿತು. ಅದಕ್ಕೆ ನಾವೇನು ಮಾಡಬೇಕು, 2ನ ಆ್ಯಡ್ ಮಾಡಬೇಕು. ಸೊ x square plus 2 ಆ್ಯಡಿಂಗ್ 2 ಆನ್ ಬೋತ್ ಸೈಡ್, 0 plus 2 ಎರಡು ಕಡೆನೂ 2ನ ಆ್ಯಡ್ ಮಾಡಿದ್ದೀನಿ. ಸೊ x square plus 2 is greater than or equal to 2. ಸೊ x square plus 2 means f of x. f of x ಅಂದ್ರೇ ರೇಂಜ್, x ಅಂದರೆ ಡೊಮೈನು, f of x ಅಂದರೆ ರೇಂಜ್. ಸೊ f of x is greater than 2. ದಿಸ್ ಇಂಪ್ಲೈಸ್ f of x ಯಾವ ಇಂಟರ್ವಲಲ್ಲಿ ಇರುತ್ತೆ ಅಂತಂದರೆ ನೋಡಿ, ದಿಸ್ ಈಸ್ ನಂಬರ್ ಲೈನ್, ಹಿಯರ್ ವಿ ಹ್ಯಾವ್ 2. f of x is greater than or equal to 2 ಅಂದರೆ 2ಗಿಂತೂ ಜಾಸ್ತಿ ಇರುತ್ತೆ ಅಥವಾ 2. ಸೊ ಅವರ್ ರೇಂಜ್ ಲೈ ಫ್ರಮ್ 2 to ∞. ಗ್ರೇಟರ್ ದೆನ್ ಅಂತಂದರೆ 2ಗಿಂತಲೂ ಜಾಸ್ತಿ ಈ ಕಡೆ ಇರ್ತದೆ, ಲೆಸ್ ದೆನ್ 2 ಅಂದರೆ ಈ ಕಡೆ ಇರ್ತದೆ. ಸೊ 2 ಆಗಿರೋದ್ರಿಂದ ಇಲ್ಲಿ ಏನು ಡಾರ್ಕ್ ಸರ್ಕಲ್ ಮಾಡಿದ್ದೀನಿ ಇಲ್ಲಿ. ಸೊ 2 ಎಕ್ಸಾಕ್ಟ್ಲಿ ಈಕ್ವಲ್ ಟು 2 ಆರ್ ಗ್ರೇಟರ್ ದ್ಯಾನ್ 2. ಸೊ ಇದನ್ನೇನಂತ ಬರಿಬೋದು ನಾವು, 2 to ∞ ಅಂತ ಬರಿಬೋದು. ಸೊ f of x belongs to 2 to ∞. Therefore range of this function, that is x² plus 2 is 2 to ∞. ಸೊ ಇದನ್ನು ಕೂಡ ನಾವು ಗ್ರಾಫಿಕಲಿ ಅಬ್ಸರ್ವ್ ಮಾಡೋದಾದರೆ ಇದು ಯಾವುದರ ಗ್ರಾಫ್ ಅಂತಂದರೆ x² plus 2 ಫಂಕ್ಷನ್ನ ಗ್ರಾಫ್ ಇದು. f of x equal to x² plus 2 ಈ ಗ್ರಾಫ್ನ ಫಂಕ್ಷನ್ ಇದು, ಸಾರಿ ಈ ಫಂಕ್ಷನನ್ನು ಗ್ರಾಫ್ ಇದು. ನೋಡಿ ಅಲ್ಲಿ ರೇಂಜ್ ಏನು ಬಂದಿತ್ತು ಅಂತಂದರೆ 2 to ∞ ಬಂದಿತ್ತು. ಕ್ಲೋಸ್ಡ್ ಎಟ್ 2, ಸಿ ಹಿಯರ್ ಕ್ಲೋಸ್ಡ್ ಎಟ್ 2 to ಪಾಸಿಟಿವ್ ∞, ಎಲ್ಲನೂ ಮೇಲ್ಗಡೆ ಎಕ್ಸ್ಟೆಂಡ್ ಆಗಿದೆ. ದೇರ್ಫೋರ್ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್
ಕ್ಲೋಸ್ ಇಂಟರ್ವಲ್ 2 to ಇನ್ಫಿನಿಟಿ ಓಪನ್. ಅಫ್ಕೋರ್ಸ್ ಇನ್ಫಿನಿಟಿ ಕಡೆ ಓಪನ್ ಇರುತ್ತೆ. Now similarly we shall solve the third question, that is f of x equal to x. It is very simple function, identity function. It is identity function. So ಏನು ಕೊಟ್ಟಿದ್ದಾರೆ ಅಂತಂದರೆ f of x equal to x, f of x equal to x ಅಂತಾನೆ ಕೊಟ್ಟಿದ್ದಾರೆ. ಸೊ x is real number, x is set of all real numbers. This is the domain. ಗಿವನ್ ಏನು ಕೊಟ್ಟಿದ್ದಾರೆ ಅಂತಂದರೆ x is a real number. Since x is a real number, this can be written as x belongs to minus infinity to infinity in terms of interval, or in terms of inequality also we can write minus infinity less than x less than infinity. ಸೊ ಈ ರೀತಿಯೂ ಬರಿಬೋದು. x ಅಂದ್ರೇನು f of x. ಸೊ ನಾನು ಇನ್ ಪ್ಲೇಸ್ ಆಫ್ ಎಕ್ಸ್ ವಿ ಕ್ಯಾನ್ ರೀಪ್ಲೇಸ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್, ಯಾಕಂದರೆ ಎಫ್ ಆಫ್ ಎಕ್ಸ್ನ ಡಿಫೈನ್ ಮಾಡಿದರೆ ಆ ರೀತಿ. ಸೊ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು minus infinity to infinity. Therefore, domain of the function is also set of all real numbers. Range of the function is also set of all real numbers. This implies range of the function is set of all real numbers. Like minus infinity to infinity. Therefore, range of the first function is adeshto banditala, range of the first function minus infinity to 2. Adu range of the first function. Range of the second function is closed interval 2 to infinity, and range of the third function is set of all real numbers. ಇದು ನೋಡಿ, ಇದು ಗ್ರಾಫಿಕಲಿ ನೋಡೋದಾದರೆ ಇದು f of x equal to x, f of x equal to x ನೋಡಿ, ಡೊಮೈನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು. ರೇಂಜ್ ನೋಡಿ, ಪಾಸಿಟಿವ್ ಇನ್ಫಿನಿಟಿ ಕಡೆನೂ ಎಕ್ಸ್ಟೆಂಡ್ ಆಗಿದೆ ಗ್ರಾಫು, ಹಿಂಗೆ ಇನ್ಫಿನಿಟಿ ಕಡೆಗೆ ಹೋಗ್ತಾನೆ ಇರ್ತದೆ. ಇಲ್ಲೂ ನೆಕ್ಸ್ಟ್ ಮೈನಸ್ ಇನ್ಫಿನಿಟಿ ಕಡೆ ಹೋಗ್ತಾನೆ ಇರ್ತದೆ. ಹಾಗಾಗಿ ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಲ್ಲ ನಂಬರ್ಸ್ಗಳು ಕೂಡ ಅಂದರೆ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಸ್ಟ್ರೆಚ್ ಆಗಿದೆ ಗ್ರಾಫ್. ಹಾಗಾಗಿ ರೇಂಜ್ ಏನಂತ ಹೇಳ್ತೀವಿ ಅಂತಂದರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಹೇಳ್ತೀವಿ, ಅಥವಾ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ.